ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯಕ್. ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ. ಇವತ್ತು ಅಂದ್ರೆ ದಿನಾಂಕ 26 ಡಿಸೆಂಬರ್ 2024 ಗುರುವಾರ. ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿರುತ್ತೆ. ಅದೇನಂತೀರಾ? ಕೆಲವು ತಿಂಗಳ ಹಿಂದೆ ಒಂದು ಅಂಗಡಿಯಲ್ಲಿ ನಾನು ನೋಡಿದ ಫಲಕ ಅಂದ್ರೆ ಬೋರ್ಡು, ಅದರಲ್ಲಿ ಇದ್ದ ಸಾಲುಗಳು ನಿಜವಾಗಿಯೂ ನೀವು ಕೇಳಿದರೆ ಅಥವಾ ಓದಿದರೆ ಮತ್ತೊಮ್ಮೆ ಓದಬೇಕು ಎನಿಸುತ್ತದೆ ಅಥವಾ ಕೇಳಬೇಕು ಎನಿಸುತ್ತದೆ ಈ ವಿಡಿಯೋ. ಈ ರೀತಿ ಬರಹಗಳು ನಿಜವಾಗಿಯೂ ಅಲ್ಲಿದ್ದುವು. ಆ ಬರಹದ ಸಾಲುಗಳು ಹೇಗಿತ್ತು ಅಂದ್ರೆ ಆಶ್ಚರ್ಯಕರವಾಗಿತ್ತು. ನಾನು ನಿಜವಾಗಿಯೂ ಅದನ್ನ 2 ಸರಿ ಓದಿದೆ. ಅದನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಕ್ಕೆ ಅಥವಾ ಹೇಳೋದಕ್ಕೆ ಇಚ್ಛಿಸ್ತೇನೆ. ಯಾಕಂದ್ರೆ ಅದು ನಿಜವಾಗಿಯೂ ತುಂಬಾ ಯೋಚನೆ ಮಾಡಿ ಬರೆದಂತ ಸಾಲುಗಳು. ಆ ಸಾಲು ಏನಂತೀರಾ? ನಿಮ್ಮ ಸಾಲದ ಲೆಕ್ಕವನ್ನು ಬರೆಯಲು ನನ್ನ ಬಳಿ ಗುಮಾಸ್ತನಿಲ್ಲ. ಇದು ಮೊದಲನೆಯ ಸಾಲಾಗಿತ್ತು. ಹಾಗೆ ನಿಮಗೆ ಸಾಲ ಕೊಟ್ಟ ಮೇಲೆ ಸಾಲ ವಸೂಲಿ ಮಾಡಲು ನನ್ನ ಬಳಿ ಸಮಯವಿಲ್ಲ ಅಥವಾ ನಾನು ಸಾಲ ವಸೂಲಿ ಮಾಡುವ ಹುಡುಗರನ್ನ ಕೆಲಸಕ್ಕೆ ಇಟ್ಕೊಂಡಿಲ್ಲ ಅಂತ. 3ನೇ ಸಾಲು, ಸಾಲ ಕೊಟ್ಟು ನಿಮ್ಮ ಹತ್ರ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ನಿಮ್ಮ ಮನೆ ಕಡೆ ಬಾಕಿ ಹಣ ಕೇಳಲು ಅಥವಾ ವಸೂಲಿ ಮಾಡಲು ಸವಾರಿ ಮಾಡಿಕೊಂಡು ಬರಲು ನನ್ನ ಬಳಿ ವಾಹನ ಇಲ್ಲ ಅಂತ. ಹಾಗೇನೆ ನಿಮಗೆ ಪದೇ ಪದೇ ಫೋನ್ ಕರೆ ಮಾಡಿ ಬಾಕಿ ಹಣ ಕೇಳಲು ನನ್ನ ಮೊಬೈಲ್ನಲ್ಲಿ ಕರೆನ್ಸಿ ಇರುವುದಿಲ್ಲ. ನಿಮ್ಮ ಜೊತೆ ಜಗಳ ಮಾಡಿ ಹಣ ವಸೂಲಿ ಮಾಡಲು ನಾನು ಗುಂಡಗಳನ್ನು ಇಟ್ಟಿಲ್ಲ. ನೀವು ಇಷ್ಟ ಬಂದಾಗ ಬಾಕಿ ಹಣವನ್ನು ವಾಪಸ್ ಕೊಡುವವರೆಗೆ ಕಾಯಲು ನಾನೇನು ಅಪರಾಧಿಯಲ್ಲ ಅಥವಾ ನಿಮ್ಮ ಗಂಟೆಯನ್ನು ನಾನು ತಿಂದಿಲ್ಲ ಅಂತ. ಮತ್ತೆ ನಿಮಗೆ ಅವಶ್ಯಕತೆ ಇರುವ ಸಾಮಾನುಗಳನ್ನು ಅಥವಾ ಪದಾರ್ಥಗಳನ್ನು ನಾನು ಕೊಟ್ಟು ಹಣವನ್ನು ಮರೆತು ಬಿಡಲು ಕುಬೇರನೇನು ನನ್ನ ಸಂಬಂಧಿಯಲ್ಲ. ಹಾಗೇನೆ ಗ್ರಾಹಕರು ನನಗೆ ರಾಜರಾಗಿರುತ್ತಾರೆ. ಹಾಗಾಗಿ ರಾಜನೆಂದಿಗೂ ಸಾಲವನ್ನು ಕೇಳುವುದಿಲ್ಲ. ನೀವು ರಾಜನಾಗಲು ಬಯಸುತ್ತೀರಾ ಇಲ್ಲವೇ ಸಾಲಗಾರನಾಗಲು ಬಯಸುತ್ತೀರಾ? ತೀರ್ಮಾನ ನಿಮ್ಮದು ಅಂತ ನಾನು ಈ 2 ಸಾಲುಗಳನ್ನ ಸೇರಿಸಿದ್ದೇನೆ. ಹಾಗಾಗಿ ಗ್ರಾಹಕರಾಗಿ ನೀವು ಯಾವಾಗಲೂ ರಾಜನಂತೆ ಇರಿ. ಸಾಲಗಾರನಾಗಿ ಅವರ ಎದುರುಗಡೆ ನೀವು ಕೈ ಕಟ್ಟಿಕೊಂಡು ಕುತ್ಕೊಳ್ಳೋದಾಗ್ಲಿ, ಗುಲಾಮರ ತರ ಅವರು ನಿಮಗೆ ನೋಡುವುದಾಗ್ಲಿ, ಅಥವಾ ದಾರಿಯಲ್ಲಿ ಇಲ್ಲವೇ ಬಹಳಷ್ಟು ಜನ ಎಲ್ಲಿ ಬೇಕಲ್ಲಿ ರೋಡಲ್ಲಿ ಸಿಕ್ಕಲ್ಲಿ ಅಥವಾ ಮನೆ ಹತ್ರ ಬಂದು ಜಗಳ ಮಾಡಿ ಹಣವನ್ನ ಕೇಳ್ತಾರೆ. ಅಂತಹ ಪರಿಸ್ಥಿತಿಯನ್ನ ತಂದುಕೊಳ್ಳೋದು ಬೇಡ ಎನ್ನುವುದು ನನ್ನ ಕಿವಿ ಮಾತಾಗಿತ್ತು. ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚಿಕೊಳ್ಳಿ. ಧನ್ಯವಾದ.